ಎಲ್ಲರಿಗೂ ಶುಭೋದಯಗಳು. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ನಿಂತಲ್ ಮೈಸೂರು. ನನ್ನ ಹೆಸರು ಸುದರ್ಶನ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ತಂಡದ ಸದಸ್ಯ ಕಾರ್ತಿಕ್, ಮತ್ತೊಬ್ಬ ಸದಸ್ಯ ದರ್ಶನ್. ಮತ್ತು ನಮ್ಮ ಪ್ರಾಜೆಕ್ಟ್ನ ಹೆಸರು ಸರಳ ಭಾರವಾಹಕ ಹೆಡ್ ಲೋಡ್ ಕ್ಯಾರಿಯರ್. ಇದರ ಥೀಮ್ ಉತ್ತಮ ಆರೋಗ್ಯ ಮತ್ತು ಯೋಗ ಕ್ಷೇಮ. ಸಮಸ್ಯೆ ಬಗ್ಗೆ ವಿವರಣೆ. ನಿತ್ಯ ಜೀವನದಲ್ಲಿ ಹಲವು ಸಂದರ್ಭಗಳಲ್ಲಿ, ಅದರಲ್ಲೂ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬೇಕಾದರೆ ನಾವು ವಾಹನಗಳ ಮೇಲೋ, ಲಿಫ್ಟ್ ಅಥವಾ ಕ್ರೇನ್ ಮೇಲೋ ಅವಲಂಬಿತವಾಗಿರಬೇಕಾಗುತ್ತದೆ. ಆದರೆ ಎಲ್ಲ ಸ್ಥಳಗಳಲ್ಲಿಯೂ ಇವುಗಳ ಬಯಕೆ, ಸ್ಥಳಾವಕಾಶ ಕೊರತೆ ಮತ್ತು ವೆಚ್ಚವಾಗುವುದರಿಂದ ವಸ್ತುಗಳನ್ನು ಸ್ಥಳಾಂತರಿಸಲು ಸಾಧ್ಯವಾಗುವುದಿಲ್ಲ. ಕಾರ್ಮಿಕರು ತಮ್ಮ ತೊಡಗಿರುವ ಕೆಲಸ ಕಾರ್ಯಗಳನ್ನು, ವಸ್ತುಗಳನ್ನು ತಲೆಯ ಮೇಲೆ ಅಥವಾ ಭುಜದ ಮೇಲೆ ಹೊತ್ತೊಯ್ಯಬೇಕಾದರೆ ಕಷ್ಟವಾಗುತ್ತದೆ. ದೈಹಿಕವಾಗಿ ಸದೃಢರಾಗಿರಬೇಕಾಗುತ್ತದೆ. ಇಲ್ಲದಿದ್ದರೆ ಬೆನ್ನೆಲುಬು, ತಲೆ, ಕುತ್ತಿಗೆ, ಸೊಂಟ ಮತ್ತು ಈ ಭಾಗಗಳು ಬೇಗ ಆಯಾಸಗೊಳ್ಳಬಹುದು ಅಥವಾ ಹಾನಿಯಾಗಬಹುದಾಗಿರುತ್ತದೆ. ಈ ವಿಷಯದ ಬಗ್ಗೆ ನಾವು ಮೊದಲೇ ಸಮೀಕ್ಷೆ ಮಾಡಿರುತ್ತೇವೆ. ಈ ಸಮೀಕ್ಷೆಯ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಕೃಷಿಕರು ಜಾನುವಾರುಗಳ ತ್ಯಾಜ್ಯವನ್ನು ಮನೆಯಿಂದ ತಮ್ಮ ಜಮೀನುಗಳಿಗೆ ಅಥವಾ ತಿಪ್ಪೆಗಳಿಗೆ ಸಾಗಿಸಲು ಮತ್ತು ಬೆಳೆಗಳಿಗೆ ನೀರನ್ನು ಹಾಕಲು, ಗೊಬ್ಬರವನ್ನು ಹಾಕಲು ತಲೆಯ ಮೇಲೆ ಹೋಗುವುದರಿಂದ ಕುತ್ತಿಗೆ ನೋವು, ಸೊಂಟ ಹಾಗೂ ಬೆನ್ನು ನೋವು ಕಂಡುಬರುತ್ತದೆ. ಮೇಲಿನ ಸಮಸ್ಯೆಗಳಿಗೆ ಈಗಿರುವ ಪರಿಹಾರಗಳು: ಲಾರಿ ಟ್ರಕ್ಗಳಿಗೆ ಲೋಡ್ ಮಾಡಲು ಸಣ್ಣ ಕ್ರೇನ್ಗಳನ್ನು ಬಳಸಲಾಗುತ್ತದೆ. ರಸ್ತೆಯಲ್ಲಿ ತಿರುಗಿ ವ್ಯಾಪಾರ ಮಾಡುವ ವ್ಯಾಪಾರಿಗಳು ತಳ್ಳುವ ಗಾಡಿಗಳು, ಆಟೋ ಮುಂತಾದವುಗಳನ್ನು ಬಳಸುತ್ತಾರೆ. ನಮ್ಮ ಪರಿಹಾರ ಏನೆಂದರೆ, ನಾವು ನಡೆಸಿರುವ ಸಮೀಕ್ಷೆಗಳು ಹಾಗೂ ಈಗಿರುವ ಪರಿಹಾರಗಳನ್ನು ಅಧ್ಯಯನ ಮಾಡಿ ಭಾರವನ್ನು ತಲೆಯ ಮೇಲೆ ಹೊರಬೇಕಾದ ಸನ್ನಿವೇಶಗಳಲ್ಲಿ ಕಡಿಮೆ ವೆಚ್ಚದ ಹಾಗೂ ಸುಲಭವಾಗಿ ನಾವೇ ತಯಾರಿಸಿಕೊಳ್ಳಬಹುದಾದ ಭಾರವನ್ನು ತಲೆಯ ಮೇಲೆ ಹೊರತುಪಡಿಸಿ ದೇಹದ ಇತರೆ ಭಾಗಗಳಿಗೆ ವಿತರಣೆಯಾಗಿ ಕಡಿಮೆ ಪ್ರಯಾಸವನ್ನು ಉಂಟು ಮಾಡಬಹುದಾಗಿದೆ. ಪರಿಹಾರದ ಮಾದರಿ: ಬೇಕಾದ ಸಲಕರಣೆಗಳು: ಸುಮಾರು 15 ಅಡಿ ಉದ್ದದ CPVC ಪೈಪ್, 10 CPVC ಎಲ್ಬೋಗಳು, 4 CPVCಗಳು, ಸಣ್ಣ ಗಡಸ, CPVC ಗಮ್. ಕಾರ್ಯವಿಧಾನ: ಮಾದರಿಯನ್ನು ಬೆನ್ನಿನ ಮೇಲೆ ಅಳವಡಿಸಿಕೊಳ್ಳುವುದು ಹಾಗೂ ಬೆಲ್ಟದ ಸಹಾಯದಿಂದ ಭದ್ರಪಡಿಸಿಕೊಳ್ಳುವುದು. ಯಾವ ವಸ್ತುವನ್ನು ಸಾಗಿಸಬೇಕು ಅದನ್ನು ತಲೆ ಮೇಲಿನ ಸಮತಲದಲ್ಲಿ ಇರಿಸಿಕೊಂಡು ಸಾಗುವುದು. ನಾವು ಮಾಡಿರುವ ವಿನ್ಯಾಸ ಹೀಗಿದೆ. ಮತ್ತು ಇಲ್ಲಿ ಭಾರವಾದ ವಸ್ತುಗಳನ್ನು ಇಡಬಹುದು. ಮತ್ತು ಇಲ್ಲಿ ಕುಷನ್ಗಳನ್ನು ಇಟ್ಟಿದ್ದೇವೆ. ಮತ್ತು ಇಲ್ಲಿ ತಲೆಗೆ ಏಟಾಗಬಾರದೆಂದು ಇಲ್ಲೂ ಕುಷನ್ಗಳನ್ನು ಇಟ್ಟಿದ್ದೇವೆ. ಮತ್ತು ಇದರ ವಿಶೇಷ ಏನೆಂದರೆ ಇಲ್ಲಿ ಹ್ಯಾಂಡಲ್ಗಳನ್ನು ಸಹ ಇಟ್ಟಿದ್ದೇವೆ. ಮತ್ತು ಇದು ಬೀಳಬಾರದೆಂದು ಇಲ್ಲಿ ಸಹ ಪೈಪ್ಗಳನ್ನು ಇಟ್ಟಿದ್ದೇವೆ. ಮತ್ತು ಬೆಲ್ಟ್ ಸಹ ಆಗಿದೆ. ಥ್ಯಾಂಕ್ ಯು.